Dear students, welcome to Corporate Accounting first, become third semester, Vijayanagara Sri Krishna Devara University, Bellary, session 5. ಏನು ಕಲಿತೀವಿ ಸೆಷನ್ 5ಅಲ್ಲಿ ಸ್ನೇಹಿತರೆ? ನೋಟ್ಸ್ ಟು ಅಕೌಂಟ್ ಕ್ಯಾಲ್ಕುಲೇಷನ್ ಆಫ್ ಮ್ಯಾನೇಜರಲ್ ರೆಮ್ಯುನರೇಷನ್, ನಂತರ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಸಂಬಂಧಪಟ್ಟ ನೋಟ್ಸ್ ಆಫ್ ಅಕೌಂಟ್ಸನ್ನು. ದ ನೋಟ್ಸ್ ಟು ಅಕೌಂಟ್ಸ್ ಈಸ್ ಒನ್ ಆಫ್ ದ ಮೇಜರ್ ಸ್ಟೆಪ್ ಇನ್ ಕ್ಯಾಲ್ಕುಲೇಷನ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಭಾಳ ಇಂಪಾರ್ಟೆಂಟ್ ಇದೆರಡು. ಯಾಕೆಂತ ಹೇಳಿದ್ರೆ ನೋಟ್ಸ್ ಟು ಅಕೌಂಟ್ಸ್ ಇಲ್ಲದೇ ನೀವು ಕ್ಯಾಲ್ಕುಲೇಷನನ್ನು ಪೂರ್ಣಗೊಳಿಸೋದಕ್ಕಾಗೋದಿಲ್ಲ. ಹೇಳಿದೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ನೋಟ್ಸ್ ಟು ಅಕೌಂಟ್ಸು ಇದೇನಿರುತ್ತೆ ಅಂದರೆ ಡೀಟೇಲ್ಸ್ ಇರುತ್ತೆ ಇದರಲ್ಲಿ. ಈ ಡೀಟೇಲ್ಸ್ ಪರವಾಗಿಯೇ ನಾವು ಕೆಲಸ ಮಾಡಬೇಕಾಗತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ. ಅದೇ ಥರ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಸೆಷನಲ್ಲಿ ನಾನು ಹೇಳ್ದಂಗೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ನ ಕಾಂಪೊನೆಂಟ್ಗಳನ್ನು ಅದ್ರಿಗೆ ನೋಟ್ಸ್ ಟು ಅಕೌಂಟ್ಸನ್ನು ನೋಡಿದ್ದೀವಿ. ಈ ಸೆಷನ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಸಂಬಂಧಪಟ್ಟಂಥ ನೋಟ್ಸ್ ಟು ಅಕೌಂಟ್ಸ್ನ ಕಾನ್ಸೆಪ್ಟ್ಗಳನ್ನು ನೋಡೋಣ. ಏನು ಉದ್ದೇಶ ಈ ಕ್ಲಾಸ್ದು, ಏನು ಕಲಿತೀವಿ? ನೋಟ್ಸ್ ಟು ಅಕೌಂಟ್ಸಿನ ಪ್ರೊಸೀಜರ್ಸು, ಪ್ರಿಪರೇಷನ್ ಆಫ್ ನೋಟ್ಸ್ ಟು ಅಕೌಂಟ್ ಹೇಗೆ ಮಾಡಬೇಕು ಅನ್ನೋದನ್ನು ಕಂಪನಿ ಆ್ಯಕ್ಟ್ 1956 ಪ್ರಕಾರ ಕಲಿತೀವಿ. ಇನ್ನು ಸೆಕೆಂಡ್ ಈ ಕ್ಲಾಸಲ್ಲಿ ಮ್ಯಾನೇಜರಲ್ ರೆಮ್ಯುನರೇಷನನ್ನು ಕ್ಯಾಲ್ಕುಲೇಷನ್ ಮಾಡೋದನ್ನು ಕಲಿಯೋಣ. ಏನಪ್ಪ ಮ್ಯಾನೇಜರಲ್ ರೆಮ್ಯುನರೇಷನ್ ಅಂದರೆ? ಮ್ಯಾನೇಜರಲ್ ರೆಮ್ಯುನರೇಷನ್ ಅಂದರೆ ಇವಾಗ MD ಡೈರೆಕ್ಟರ್ಸು ಮತ್ತು ಪಾರ್ಟ್ ಟೈಮ್ ಡೈರೆಕ್ಟರ್ಸು, ಫುಲ್ ಟೈಮ್ ಡೈರೆಕ್ಟರ್ಸು, ಹೋಲ್ ಟೈಮ್ ಡೈರೆಕ್ಟರ್ಸು ಕೆಲಸ ಮಾಡ್ತಿರ್ತಾರೆ ಆರ್ಗನೈಸೇಷನಲ್ಲಿ. The managerial remuneration is a remuneration which is giving to the, it is a financial accommodation to the managing directors, board of directors, partially working, part-time board of directors, full-time board of directors, full-time managing director. It's not more than 11% to the profit. Okay? ಯಾವ ರೀತಿ ಇರುತ್ತೆ ಅಂತ ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಈ ಸೆಷನ್ ಮುಗಿದ ಮೇಲೆ ಏನು ಕಲಿತೀವಿ? ಆ್ಯಸ್ ಯೂಶುವಲ್ ಫೈನಾನ್ಷಿಯಲ್ ಅಕೌಂಟಿಗೆ ಸಂಬಂಧಪಟ್ಟ ಹಾಗೆ, ಕಂಪನಿ ಅಕೌಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ನೋಟ್ಸ್ ಟು ಅಕೌಂಟ್ಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ, ಲೀಗಲ್ ಫಾರ್ಮೆಟ್ ಹೇಗಿರುತ್ತೆ ಅನ್ನೋದನ್ನು, ನಂತರ ಮ್ಯಾನೇಜರಲ್ ರೆಮ್ಯುನರೇಷನ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಕಲಿತೀವಿ. ಈ ಫೈನಾನ್ಷಿಯಲ್ ಅಕೌಂಟಿಗೆ ಬಂದಾಗ ಎಲ್ಲ ಕಡೆ ನೋಟ್ಸ್ ಆಫ್ ಅಕೌಂಟ್ಸ್ ಬರೋದಿಲ್ಲ. ಸಾಮಾನ್ಯವಾಗಿ ಕೆಲವೊಂದು ಕಡೆ ನೋಟ್ಸ್ ಆಫ್ ಅಕೌಂಟ್ಸ್ ಬರುತ್ತೆ, ಕೆಲವೊಂದು ಕಡೆ ಬರೋದಿಲ್ಲ. ಒಂದಷ್ಟು ಎಕ್ಸೆಪ್ಷನಲ್ ಐಟಮ್ಸ್ ಇರುತ್ತೆ. ಎಕ್ಸೆಪ್ಷನಲ್ ಐಟಮ್ಸ್ ಅಂದರೆ ಅಪವಾದಗಳು ಅಂತ ಹೇಳ್ತೀವಿ ನಾವು. ಇವುಗಳು ಏನಪ್ಪ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೋಟ್ಸ್ ಆಫ್ ಅಕೌಂಟ್ಸ್ ಬರೋದು? ಸಾಮಾನ್ಯವಾಗಿ ಡಿಪ್ರಿಷಿಯೇಷನ್ಸಿಗೆ ಬರ್ಬೋದು, ಆಡಿಟ್ ಫೀಸಿಗೆ ಬರುತ್ತೆ, ಪೇಮೆಂಟ್ ಟು ಆಡಿಟರ್ಸ್ಗೆ ಬರುತ್ತೆ, ನಂತರ ಏನಂದರೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ಗೆ ಬರುತ್ತೆ. ಈ ಥರ ನೋಟ್ಸ್ ಆಫ್ ಅಕೌಂಟ್ಸ್ಗಳನ್ನು ಮಾಡ್ತೀವಿ. ಅದರ್ ಎಕ್ಸ್ಪೆನ್ಸಸ್ಗೆ ಬರುತ್ತೆ, ಡಿಪ್ರಿಷಿಯೇಷನಿಗೆ ಬರುತ್ತೆ, ಅಮರ್ಟೈಸೇಷನಿಗೆ ಬರುತ್ತೆ, ಪರ್ಚೇಸ್ ಸ್ಟಾಕ್ ಇನ್ ಟ್ರೇಡಿಗೆ ಬರುತ್ತೆ, ಎಂಪ್ಲಾಯೀಸ್ ಬೆನಿಫಿಟಿಗೆ ಬರುತ್ತೆ. ಅವುಗಳೆಲ್ಲ ಈಸಿಯಾಗಿರ್ತಕ್ಕಂಥ ನೋಟ್ಸ್ ಆಫ್ ಅಕೌಂಟ್ಸ್ ಇದ್ದಾವೆ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನೋಟ್ಸ್ ಆಫ್ ಅಕೌಂಟ್ಸ್ಗೆ. ಈಗ ನಾನು ಹೇಳಿದೆ, ನಾನು ನೋಟ್ಸ್ ಆಫ್ ಅಕೌಂಟ್ಸ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೋಟ್ಸ್ ಆಫ್ ಅಕೌಂಟ್ಸ್ ಇಲ್ಲದೇ ಇದ್ದರೆ ನಮಗೆ ಡೀಟೇಲ್ಸ್ ಗೊತ್ತಾಗೋದಿಲ್ಲ. ಕನ್ಸಾಲಿಡೇಟೆಡ್ ಫಿಗರ್ ಇರುತ್ತೆ. ಆ ಕನ್ಸಾಲಿಡೇಟೆಡ್ ಫಿಗರ್ ಇರಬಾರ್ದು ಅನ್ನೋದಕ್ಕೋಸ್ಕರ ಆ ಕನ್ಸಾಲಿಡೇಟೆಡ್ ಫಿಗರ್ ಇರಬೇಕು. ಅದು ಯಾವ ರೀತಿಯಾಗಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಡೀಟೇಲ್ಸನ್ನು ನೀವು ನೋಟ್ಸ್ ಆಫ್ ಅಕೌಂಟ್ಸಲ್ಲಿ ಕೊಡ್ತಾ ಬರ್ತಾ ಇರ್ತೀರಿ. ಇಲ್ಲಿ ಬರೀತೀರ ಅದರ್ ಎಕ್ಸ್ಪೆನ್ಸಸ್ XYZ, ಬರಿತೀವಿ ಅದರ್ ಎಕ್ಸ್ಪೆನ್ಸಸ್ ಇಷ್ಟಿದೆ ಅಂತ ಬರಿತೀವಿ. ಹಾಗಿದ್ರೆ ಅದರ್ ಎಕ್ಸ್ಪೆನ್ಸಸ್ನಲ್ಲಿ ಏನೇನು ಬಂತು, ಏನೇನು ಹೋಯಿತು, ವಾಟ್ ಆರ್ ದ ಡೀಟೇಲ್ಸ್ ಆಫ್ ದ ಅದರ್ ಎಕ್ಸ್ಪೆನ್ಸಸ್, ವೇರ್ ವಿ ಆರ್ ಮೇಡ್ ಎಕ್ಸ್ಪೆನ್ಸಸ್ ಫಾರ್ ಅದರ್ ದೆನ್ ಅವರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕೇಳಿದಾಗ ಆ ಅದರ್ ಎಕ್ಸ್ಪೆನ್ಸಸ್ನಲ್ಲಿ ಸಿಗುತ್ತೆ ಸ್ನೇಹಿತರೆ. ಟ್ರೇಡ್ ಎಕ್ಸ್ಪೆನ್ಸಸ್ ಬರುತ್ತೆ. ಆ ಟ್ರೇಡ್ ಎಕ್ಸ್ಪೆನ್ಸಸ್ಸು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಾಫಿಟ್ ಆ್ಯಂಡ್ ಡಿಸ್ಕೌಂಟಿಂಗ್ ಬರುತ್ತೆ. ಇವೆಲ್ಲ ಇದು ಇರ್ತವೆ ನೋಟ್ಸ್ ಆಫ್ ಅಕೌಂಟ್ಸಲ್ಲಿ. ಇವೆಲ್ಲ ಬರ್ತದೆ. ನಾನೊಂದು ಎಕ್ಸಾಂಪಲನ್ನು ತಗೊಳ್ತೀನಿ. ಇವಾಗ ಎಕ್ಸೆಪ್ಷನಲ್ ಐಟಮ್ಸ್, ಅದರ್ ಐಟಮ್ಸ್, ಇವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರದೇ ಇರತಕ್ಕಂಥ ಅದರ್ ಐಟಮ್ಸು ಮತ್ತು ಬಿಸ್ನೆಸ್ಸಿನ ಜೊತೆಯಲ್ಲೇ ಇರದೇ ಇರತಕ್ಕಂಥ ಐಟಮ್ಸ್ ಇರ್ತವೆ. ಇವುಗಳನ್ನ ಅಪವಾದ ಅಂತ ಕನ್ನಡದಲ್ಲಿ ಕರೀತಾರೆ, ಅದರ್ ದೆನ್ ಅಂತ ಹೇಳಿ ಕರೀತಾರೆ. ಇವಾಗ ಒಂದು ಹೇಳ್ತೀನಿ, ಅಲ್ಲಿ ನಾವೇನು ತೊಗೊಳ್ತೀವಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ? ಎಕ್ಸೆಪ್ಷನಲ್ ಐಟಮ್ಸ್ ಬಂದಿರತಕ್ಕಂಥದ್ದು ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸಡ್ ಅಸೆಟ್ಸ್ ಆರ್ ಕ್ಯಾಪಿಟಲ್ ಅಸೆಟ್ಸ್.
Our business is not to sell our fixed assets or capital assets. Our routine business is something different, and it is only our business ಪರ್ಪಸ್ಗಿರ್ತಕ್ಕಂಥದ್ದು. ಆದರೆ ಎಕ್ಸೆಪ್ಷನಲ್ ಐಟಮಲ್ಲಿ ಬರ್ತಕ್ಕಂಥ ಅದರ್ ದೆನ್ ಬಿಸ್ನೆಸ್ ಇನ್ಕಮ್ಸ್, ಅದರ್ ದೆನ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಈಗ ಇಲ್ಲಿ ತೋರಿಸ್ತೀನಿ ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ದ ಕ್ಯಾಪಿಟಲ್ ಅಸೆಟ್ಸ್ ಎಕ್ಸ್ ಅಂತ ತೋರಿಸಿದ್ದೀನಿ. ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಯಾವಪ್ಪ? ಲ್ಯಾಂಡು, ಬಿಲ್ಡಿಂಗು, ಮಷಿನರೀಸನ್ನು ಮಾರಿದ್ದು, ಇವುಗಳನ್ನ ನಾವು ಮಾರ್ತೀವಿ. ಪ್ರಾಫಿಟ್ ಆ್ಯಂಡ್ ಸೇಲ್ ಅದೇ ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಟ್ಯಾಂಜಿಬಲ್ ಅಸೆಟ್ಸ್. ಏನು ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಏನು? ಮುಟ್ಟಬೇಕು, ಮುಟ್ತೀವಿ, ಮುಟ್ಟಿದರೆ ಅನಿಸುತ್ತೆ ಇದು ಅಸೆಟ್ ಅಂತ, ಇದು ವಸ್ತು ಅಂತ. ಆ ಥರ ಇರ್ತಕ್ಕಂಥವುಗಳನ್ನೆಲ್ಲ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿ ಕರಿತೀವಿ. ಟ್ಯಾಂಜಿಬಲ್ ಅಸೆಟ್ ಫಿಕ್ಸಡ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಫಿಕ್ಸಡ್ ಅಸೆಟ್ಸ್. ಏನು ಇಂಟ್ಯಾಂಜಿಬಲ್ ಫಿಕ್ಸಡ್ ಅಸೆಟ್ಸ್? ಯಾವುದು ಇಂಟ್ಯಾಂಜಿಬಲ್ ಫಿಕ್ಸಡ್ ಅಸೆಟ್ಸ್? ನಿಮಗೆಲ್ಲ ಗೊತ್ತಿರುತ್ತೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಕಾಪಿರೈಟು, ಪೇಟೆಂಟ್ಸು, ಬ್ರ್ಯಾಂಡು, ಇವೆಲ್ಲ ಇಂಟ್ಯಾಂಜಿಬಲ್ ಫಿಕ್ಸಡ್ ಅಸೆಟ್ಸು ಇವುಗಳನ್ನ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಲಯಬಿಲಿಟೀಸ್ ರಿಟರ್ನ್ ಆಫ್. ಸಾಲ ಕೊಡಬೇಕಾಗಿರುತ್ತೆ. ನಾವು ಇತ್ತೀಚೆಗೆ ಕೆನರಾ ಬ್ಯಾಂಕ್ ಅವರು ಮತ್ತು SBI ಇದವರು ಹಾಕಿದ್ದಾರೆ, ಕೋವಿಡಿಂದ 15% 19% ವೇವ್ ಆಫ್ ಮಾಡ್ತೀವಿ ನಿಮ್ಮದು ಇಂಟ್ರೆಸ್ಟನ್ನು, ನಾಟ್ ಕ್ಯಾಪಿಟಲ್ ಇಂಟ್ರೆಸ್ಟಿನ. ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿ ಕರೀತಾರೆ ಅದನ್ನು. ಒನ್ ಟೈಮ್ ಸೆಟಲ್ಮೆಂಟ್ ಪೇಮೆಂಟ್ ಮಾಡಿಬಿಡಿ, ಒನ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ ಹೇಳಿ ಕರೀತಾರೆ. ಆ ಥರ ರೈಟ್ ಆಫ್ ಆಗಿರ್ತವೆ ಕೆಲವೊಂದು ಲಯಬಿಲಿಟೀಸ್ ನಮಗೆ, ಅದರಿಂದ ನಮಗೆ ಉಳಿತಾಯನೇ ಆಗಿರುತ್ತೆ ಸ್ನೇಹಿತರೆ. ದಟ್ ಆ್ಯಂಡ್ ದ ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ದ ಪ್ರಾಫಿಟ್ ಆನ್ ಡಿಸ್ಪೋಸಲ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. Disposal of long-term investments is nothing but we are investing in shares and securities of other companies. Actually, the face value is different and market value is different. The difference between the face value and market value is one of the profit to the organization. Profit on disposal of long-term investments. Recently, I read in the paper regarding the government of Karnataka and India taking the 2,000 crores of the debenture bonds from the public. The RBI will taking this ಮರ್ಕೆಂಟೈಲ್ ಬಿಸ್ನೆಸ್, ಮರ್ಚೆಂಟ್ ಬಿಸ್ನೆಸ್ ಅಂತ ಹೇಳ್ತೀವಿ ನಾವು. RBI ಇದವರು ಗೌರ್ಮೆಂಟ್ ಪರವಾಗಿ ಜನರಿಂದ ಕಲೆಕ್ಷನ್ ಮಾಡ್ತಾರೆ ಡಿವೆಂಚರ್. 2,000 crores ಡಿವೆಂಚರ್ಸ್, 2,000 rupees crores ಡಿವೆಂಚರ್ಸ್ the government of India is collecting from the public. And the mere simple individual public is not going to be invest in this. The companies, the investing companies are going to be invest, and big companies are investing their residual amount, the residual capital, unused amount in the government securities. Next, here we are calculating the profit. Then there is also there is also more chances of losses in the shares and debentures. The face value is different and the market value is different. If the face value is more and market value is less, there is a chances of losses, and there is a chance of sale of loss of tangible assets. Actually, the plant and machineries are going to be depreciate every year. The difference between the cost price and market price is the loss of the fixed assets. If the cost price is more and market value is very less, market value is less than the cost price, the difference between the cost and market is called to be a loss on sale of tangible and loss on sale of intangible fixed assets. I think the recently some companies are sold their brands to other companies. ಏನು ಮಾಡ್ತಾರೆ, ಸೊ ರೀಸೆಂಟ್ಲಿ ನಾನು ನೋಡಿದ ಪ್ರಕಾರ MTR ಬ್ರ್ಯಾಂಡ್ ಮಾರಾಟ ಆಯಿತು. ಲಾಸ್ಟ್ ಏನು ಆಗಿರ್ತಿಲ್ಲ, ಬ್ರ್ಯಾಂಡ್ ಮಾರಾಟ ಆಗ್ತಾ ಇರ್ತವೆ. ಆ ಬ್ರ್ಯಾಂಡ್ ಮಾರಾಟ ಆಗೋವಾಗ ಭಾಳಷ್ಟು ಕಡಿಮೆ. ಅದೇನಂತ ಹೇಳಿದ್ರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಇದನ್ನು ನಾವು ನೋಡ್ತೀವಿ. ಬಹಳಷ್ಟು ಕಂಪ್ನಿಗಳು ತಮ್ಮ ಬಿಸ್ನೆಸ್ಸನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಮತ್ತು ಪ್ರಾಫಿಟನ್ನು ತಗೋಬೇಕನ್ನೋ ಒಂದೇ ಕಾರಣ ಅಲ್ಲ, ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ, ಡೈವರ್ಸಿಫಿಕೇಷನ್ ಮಾಡೋದಕ್ಕೋಸ್ಕರ ಆ್ಯಂಡ್ ಇನ್ನೋವೇಷನ್ ಮಾಡೋದಕ್ಕೋಸ್ಕರ ದೇ ಇನ್ವೆಸ್ಟ್ ಇನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್. The investment of research and development activities is more and more, and the patent and copyright and other things what we acquire from that research and development, if the research and development expense is more and the yield from that patent and copyright is very less, the difference is also called as the loss. And we sold, if you are ready to, if my intention is to sell this patent to others, what I invested in this patent, what I invested in this copyright is more and my sales price is very less, that's the differences is called loss on sale of the intangible assets. Next one, loss on provision against the advance of full own subsidiary.
ಇದು ಸಾಮಾನ್ಯವಾಗಿ ಆಗ್ತದೆ. ನಾವು ಯಾವುದೋ ಒಂದು ಕಂಪನಿಯನ್ನು ಬೆಳೆಸಿರ್ತೀವಿ, ಸಿಸ್ಟರ್ ಕನ್ಸರ್ನ್ ಅಂತ ಹೇಳ್ತೀವಿ, ನಮ್ಮದೇ ಸಬ್ಸಿಡರಿ ಇರುತ್ತೆ, ಆ ಸಬ್ಸಿಡರಿನ ನಾವು ನೋಡ್ಕೊಳ್ಳೋಕೆ ಆಗ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಮಾರಾಟ ಮಾಡಿಬಿಡ್ತೀವಿ. ಅದನ್ನು ಆ ಮಾರಾಟ ಮಾಡುವಾಗ ಆ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡೋದಕ್ಕೆ, ಆ ಸಬ್ಸಿಡರಿನ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಅಲ್ಲಿ ಪ್ರೊಡಕ್ಷನ್ ಯೂನಿಟನ್ನು ಮಾಡೋದಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೀವಿ. ಆ ಇನ್ವೆಸ್ಟ್ಮೆಂಟ್ಗಳಲ್ಲಿ ಲಾಸ್ ಆಗ್ತಕ್ಕಂಥದ್ದು ಪ್ರಮೇಯನೂ ಬರುತ್ತೆ. ದೆರ್ ಈಸ್ ಎನ್ ಎ ಮೋರ್ ಚಾನ್ಸಸ್ ಇನ್ ದ ಸೇಲ್ಸ್ ಆಫ್ ದ ಅನ್ಪ್ರಾಫಿಟಬಲ್ ಸಬ್ಸಿಡರೀಸ್. ಪ್ರಾಫಿಟ್ ಇಲ್ಲದೆ ಇರೋ ಸಬ್ಸಿಡರಿಗಳನ್ನ ಮಾಡುವಾಗ ಲಾಸ್ ಆಗೋದು ಸಾಮಾನ್ಯವಾಗಿರುತ್ತೆ. ಆ ಥರ ಬಂದಾಗ ಲಾಸ್ ಆಗುತ್ತೆ. ದೆನ್ ಪ್ರಾವಿಷನ್ ಆನ್ ಏನಂತ ಹೇಳ್ತೀವಿ, ರಿಮಿಡಿಯೇಷನ್ ಆಫ್ ದ ಸೈಟ್ಸ್. ಸಾಮಾನ್ಯವಾಗಿ ಅದು ಆಗೋದಿಲ್ಲ, ಬಟ್ ಲ್ಯಾಂಡ್ ವ್ಯಾಲ್ಯೂ ಕಡಿಮೆ ಆದಾಗ, ಮಾರಾಟ ಮಾಡಿದಾಗ ಆಗುತ್ತೆ. ನೆಕ್ಸ್ಟ್ ಲಾಸ್ ಆನ್ ರೈಟ್ ಆಫ್ ದ ಫಿಕ್ಸಡ್ ಅಸೆಟ್ಸ್ ಫಾರ್ ಕ್ಲೋಸ್ಡ್ ಯೂನಿಟ್ಸ್. ಶಟ್ ಡೌನ್ ಮಾಡ್ತಾಯಿದ್ವಿ, ವೈಂಡ್ ಅಪ್ ಮಾಡ್ತಾಯಿದ್ವಿ, ಕಂಪ್ನಿನ ಬಂದ್ ಮಾಡ್ತಾಯಿದ್ವಿ, ಅಲ್ಲಿರ್ತಕ್ಕಂಥ ಅಸೆಟ್ಗಳನ್ನ ಮಾರಬೇಕು. ಅಂಥ ಸಂದರ್ಭದಲ್ಲಿ ವೈಂಡಿಂಗ್ ಆಫ್ ಕಂಪನೀಸ್ ಅಂತ ಬರುತ್ತೆ. ಓಕೆ, ಕ್ಲೋಸಿಂಗ್ ಆಫ್ ಕಂಪ್ನೀಸ್. ಅಂಥ ಸಂದರ್ಭದಲ್ಲಿ ಲಾಸ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ನಾವು ಟೋಟಲ್ ಪ್ರಾಫಿಟನ್ನು ತಗೊಂಡು ಇಲ್ಲಿ ಕೆಳಗಡೆ ಟೋಟಲ್ ಲಾಸನ್ನು ಕಳೆದಾಗ ನೆಟ್ ಅಮೌಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಯಾವುದಾದ್ರೂ ಬರ್ಬೋದು. ಟೋಟಲ್ ಟ್ಯಾಕ್ಸು, ಸೆಂಟ್ರಲ್ ಟ್ಯಾಕ್ಸ್, ಕರೆಂಟ್ ಟ್ಯಾಕ್ಸು ಪ್ಲಸ್ಸು ಡೆಫರ್ ಟ್ಯಾಕ್ಸು ಎರಡನ್ನೂ ನೋಡಿ ಅಲ್ಲೂ ಟ್ಯಾಕ್ಸನ್ನು ತೊಗೋಬೇಕು. ಇಂಥವುಗಳೆಲ್ಲನ ಎಕ್ಸೆಪ್ಷನಲ್ ಐಟಮ್ಸ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಏನಪ್ಪ ಎಕ್ಸೆಪ್ಷನಲ್ ಐಟಮ್ಸ್ ಅಂದರೆ, ಇವು ಯಾವಾಗಾದರೂ ಒಂದು ಸರಿ ಬರ್ತಕ್ಕಂಥವು, ಹಗಲೆಲ್ಲ ಬರಲ್ಲ. ಬಟ್ ಒಂದು ಕಾಲಮ್ನ ನಾವು ಇದಕ್ಕೆ ಫಿಕ್ಸ್ ಆಗಿ ಇಟ್ಟಿರ್ತೀವಿ. ದ ನೆಕ್ಸ್ಟ್ ಒನ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸಮ್ ಅದರ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅಂತ ಹೇಳ್ತೀವಿ. ಭಾಳ ಹೇಳ್ತೀವಿ ಎಕ್ಸ್ಟ್ರಾರ್ಡಿನರಿ ಐಟಮ್, ಎಕ್ಸ್ಟ್ರಾರ್ಡಿನರಿ ಮನುಷ್ಯ. ವಾಟ್ ಈಸ್ ಎಕ್ಸ್ಟ್ರಾರ್ಡಿನರಿ? ಆ್ಯಡಿಂಗ್ ಎಕ್ಸ್ಟ್ರಾ ಇನ್ ಟು ದ ಆರ್ಡಿನರಿ ಇಸ್ ಎಕ್ಸ್ಟ್ರಾರ್ಡಿನರಿ. ಬಟ್ ಹಿಯರ್ ಪ್ರಾಫಿಟ್ ಅರೈಸಿಂಗ್ ಫ್ರಮ್ ಡಿಸ್ಪೋಸಲ್ ಆಫ್ ಎ ಬ್ರ್ಯಾಂಡ್ ಅಂತ ಹೇಳಿದೆ ನಾನು ಆಲ್ರೆಡಿ. ಬ್ರ್ಯಾಂಡಿಂದ ಪ್ರಾಫಿಟ್ ಬಂದರೆ, ಬ್ರ್ಯಾಂಡ್ ಅಂದರೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಬ್ರ್ಯಾಂಡ್ ಅಂದರೆ ನಿಮಗೆಲ್ಲ ಗೊತ್ತು. ಒಂದು ಕಂಪನಿಯನ್ನು ನಾವು ಕಟ್ಟಿ ಬೆಳೆಸಿ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಪ್ರೊಡಕ್ಷನನ್ನು ಮಾಡಿ, ಗ್ರೋತ್ ಮಾಡಿ, ಗುಡ್ವಿಲನ್ನು ಕ್ರಿಯೇಟ್ ಮಾಡಿರ್ತೀವಿ. ಆ ಬ್ರ್ಯಾಂಡ್ ಬಗ್ಗೆ ಜನರಿಗೆ, ಇವಾಗ ರೈಮಂಡ್ಸ್ ಒಂದು ಬ್ರ್ಯಾಂಡು, ಕ್ಲಾತಲ್ಲಿ ರೈಮಂಡ್ಸ್ ಒಂದು ಬ್ರ್ಯಾಂಡು, ಸಿಯರಾಮ್ಸ್ ಒಂದು ಬ್ರ್ಯಾಂಡು, OCM ಒಂದು ಬ್ರ್ಯಾಂಡು, ಗ್ವಾಲಿಯರ್ ಒಂದು ಬ್ರ್ಯಾಂಡು, ಪೆಟ್ರೋಲಲ್ಲಿ ಇಂಡಿಯನ್ ಆಯಿಲ್ ಒಂದು ಬ್ರ್ಯಾಂಡು, ಹಿಂದೂಸ್ತಾನ್ ಪೆಟ್ರೋಲಿಯಂ ಒಂದು ಬ್ರ್ಯಾಂಡು, ಇತ್ತೀಚೆಗೆ SR ಅಂತ ಒಂದು ಬ್ರ್ಯಾಂಡು, ರಿಲಯನ್ಸ್ ಪೆಟ್ರೋಲಿಯಂ ಒಂದು ಬ್ರ್ಯಾಂಡು. ರಿಲಯನ್ಸ್ ಇಸ್ ದ ಬ್ರ್ಯಾಂಡ್. ಆ ಬ್ರ್ಯಾಂಡನ್ನು ಬೇರೆಯವ್ರಿಗೆ ಮಾರಿಬಿಟ್ರೆ ಸಾಕಷ್ಟು ದುಡ್ಡು ಬರುತ್ತೆ. ರಿಲಯನ್ಸ್ನವ್ರದ್ದು ಭಾರಿ ಚೆನ್ನಾಗಿರುತ್ತಪ್ಪ. ಮಿಶ್ರಾ ಪೇಡೆ ಒಂದು ಬ್ರ್ಯಾಂಡು. ಓಕೆ, ಗೋಲಿ ಸೋಡಾ ಬ್ರ್ಯಾಂಡು. ಈ ಥರ ಇರ್ತವೆ ಬ್ರ್ಯಾಂಡ್ಗಳು. ಓಕೆ, ಪ್ರಾಫಿಟ್ ಆ್ಯಂಡ್ ಡಿಸ್ಪೋಸಲ್ ಆಫ್ ಸಬ್ಸಿಡರೀಸ್. ಆಲ್ರೆಡಿ ಐ ಸೋಲ್ಡ್ ದ ಪ್ರಾಪರ್ಟಿ. ದ ವೈಂಡ್ ಅಪ್ ಆಫ್ ಕಂಪನಿ ಬಂದಾಗ ಅಲ್ಲಿ ಪ್ರಾಪರ್ಟಿನ, ಅಲ್ಲಿ ಸಬ್ಸಿಡರಿನ ಸೇಲ್ ಮಾಡಿದಾಗ ಪ್ರಾಫಿಟ್ ಬರೋದು. ನೆಕ್ಸ್ಟು ರಿವರ್ಸಲ್ ಆಫ್ ಪ್ರಾವಿಷನ್ ಅಗೇನ್ಸ್ಟ್ ದ ಡಿಮಿನಿಷನ್ ಆಫ್ ದ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಎ ಸಬ್ಸಿಡರಿ ಕಾನ್ಸಿಕ್ವೆಂಟ್ ಟು ಅಮಲ್ಗಮೇಷನ್. ಏನಾಗುತ್ತೆ, ನಮ್ಮ ಅಮಲ್ಗಮೇಷನ್ ಆದಾಗ ಕಂಪನಿಗಳು ಸಬ್ಸಿಡರಿ ಶೇರ್ಸ್ನ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆ ಸಬ್ಸಿಡರಿ ಸೇಲ್ಸ್ ವ್ಯಾಲ್ಯೂ ಹೆಚ್ಚಾಗೋದು. ಅದು ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಸಬ್ಸಿಡರಿಲಿ ಅಂತಕ್ಕಂಥದ್ದನ್ನು ಪ್ರಾಫಿಟ್ ಆಗಿ ಇನ್ಕಮ್ನಲ್ಲಿ ತೋರಿಸ್ತೀವಿ ಅಗೇನೆಸ್ಟ್. ಓಕೆ, ನೆಕ್ಸ್ಟ್ ರಿವರ್ಸಲ್ ಆಗುತ್ತೆ, ಹೆಚ್ಚಿಗೆ ಬರುತ್ತೆ ದುಡ್ಡು ಒಂದು ಸಾರಿ. ಪ್ರಾವಿಷನ್ ಫಾರ್ ಡಿನಿಮಿನೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಫುಲ್ಲಿ ಓನ್ಡ್ ಸಬ್ಸಿಡರಿ. ನಮ್ಮದೇ ಓನ್ ಸಬ್ಸಿಡರಿ ಇರುತ್ತೆ, ನಮ್ಮದೇ ಓನ್ ಸಬ್ಸಿಡರಿಗೆ ಪ್ರಾವಿಷನನ್ನು ಕೊಟ್ಟಿರ್ತೀವಿ, ಅದನ್ನು ನಾವು ತೊಗೊಳ್ತೀವಿ. ಇವಾಗ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಅಂತ ಅಂದರೆ ನೆಟ್ ಅಮೌಂಟು, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್. ಇಲ್ಲಿ ಕನ್ನಡದಾಗ ಒಂದು ಅಮೌಂಟ್ ಬರುತ್ತೆ. ಆ ಅಮೌಂಟಿಗೆ ಟ್ಯಾಕ್ಸ್ ಆನ್ ನೆಟ್ ಇನ್ಕಮ್ ಹಾಕಿದಾಗ ಎಕ್ಸ್ಟ್ರಾರ್ಡಿನರಿ ಐಟಮ್ ಕ್ರಿಯೇಟ್ ಆಗುತ್ತೆ. ಇವು ಯಾವಾಗಲೂ ಬರಲ್ಲ, ಕೆಲವೇ ಸಂದರ್ಭಗಳಲ್ಲಿ ಬರ್ತಕ್ಕಂಥವು. ನೆಕ್ಸ್ಟು ಮ್ಯಾನೇಜೇರಿಯಲ್ ರೆಮ್ಯುನರೇಷನ್. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಐಟಮ್ ಇನ್ ಕಾರ್ಪೊರೇಟ್ ಅಕೌಂಟಿಂಗ್, ಕಂಪನೀಸ್ ಅಕೌಂಟಲ್ಲಿ. ಏನು ಮ್ಯಾನೇಜರಲ್ ಸಿಸ್ಟಮ್? ಸ್ಯಾಲರಿ ಪೇಬಲ್ ಟು ದ ಮ್ಯಾನೇಜರಲ್ ಪರ್ಸನ್ಸ್ ಇಸ್ ಕಾಲ್ಡ್ ಮ್ಯಾನೇಜರ್. ಸಿಂಪಲ್, ಸ್ಯಾಲರಿ ಕೊಡ್ತಾರೆ. ರೆಮ್ಯುನರೇಷನ್, ಫೈನಾನ್ಷಿಯಲ್ ಅಕಮೆಂಡೇಷನ್ ಅಂತ ಹೇಳಿದೆ ನಾನು ಸ್ಟಾರ್ಟಿಂಗ್. ಆ ಫೈನಾನ್ಷಿಯಲ್ ಅಕಮೆಂಡೇಷನ್ ಮ್ಯಾನೇಜರಲ್ ಪರ್ಸನ್ಸ್ಗಳಿಗೆ ಕೊಡ್ತಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗೆ ಕೊಡ್ತಾರೆ, ಮ್ಯಾನೇಜರ್ಗೆ ಕೊಡ್ತಾರೆ, ಪಾರ್ಟ್ ಟೈಮ್ ಡೈರೆಕ್ಟರ್ಸ್ಗೆ, ಹೋಲ್ ಟೈಮ್ ಡೈರೆಕ್ಟರ್ಸ್ಗಳಿಗೆ ಈ ಥರವಾಗಿ ಕೊಡ್ತಾ ಹೋಗ್ತಾರೆ. ಎಷ್ಟೆಷ್ಟು ಕೊಡ್ತಾರೆ ಅಂತ ನನಗೆ ತೋರಿಸಿ. ಮ್ಯಾನೇಜಿಂಗ್ ಡೈರೆಕ್ಟರ್ ವಿತ್ ಹೋಲ್ ಟೈಮ್ ಡೈರೆಕ್ಟರ್ಸ್ ಅವನಲ್ಲೇ ಇರ್ತಾನೆ 1%, ಡೈರೆಕ್ಟರ್ ವಿತೌಟ್ ಮ್ಯಾನೇಜರ್ 3%. ಓಕೆ, ವಿತ್ ಹೋಲ್ ಡೈರೆಕ್ಟರ್, ಮ್ಯಾನೇಜಿಂಗ್ ಡೈರೆಕ್ಟರ್ ವಿತ್ ಹೋಲ್ ಡೈರೆಕ್ಟರ್ಸ್ ಇದ್ದರೆ 1%, ಡೈರೆಕ್ಟರ್ ವಿತೌಟ್ ಮ್ಯಾನೇಜರ್ ಇದ್ದರೆ 3%, ಹೋಲ್ ಟೈಮ್ ಡೈರೆಕ್ಟರ್ ಫುಲ್ ಟೈಮ್ ಇದ್ದರೆ ಹೋಲ್ ಡೈರೆಕ್ಟರ್ ಇದ್ದರೆ 5%, ಮ್ಯಾನೇಜರ್ಸ್ಗೆ 5%, ಮ್ಯಾನೇಜರ್ ಡೈರೆಕ್ಟರ್ 1 ಇದ್ದರೆ 5%, ಹೋಲ್ ಟೈಮ್ ಡೈರೆಕ್ಟರ್ 10%, ಮ್ಯಾನೇಜಿಂಗ್ ಮ್ಯಾನೇಜರ್ಸ್ ವಿತ್ 1 ಆರ್ ಮೋರ್ ಹೋಲ್ ಟೈಮ್ ಡೈರೆಕ್ಟರ್ಸ್ 10%. ಟೋಟಲ್ ಎಲ್ಲ ಸೇರಿಬಿಟ್ಟು ಅದು 11%ಗಿಂತ ಜಾಸ್ತಿ ಆಗಬಾರ್ದು ಅಂತ ಇದೆ ಸ್ನೇಹಿತರೆ. ಒಂದು ಮಾತು ಹೇಳ್ತೀನಿ,
ನಾವು ವಿಡಿಯೋ ಕ್ಲಾಸ್ಗಳನ್ನ ಮಾಡುವಾಗ PPT ಕ್ಲಾಸ್ಗಳನ್ನ ಮಾಡುವಾಗ ಈ ಸಂದರ್ಭಕ್ಕೆ ತಕ್ಕ ಹಾಗೆ ಮತ್ತು ಅಲ್ಲಿ ನಮ್ಮ ಅಡ್ಜಸ್ಟ್ಮೆಂಟ್ ಏನಿರುತ್ತೆ, ಕಂಪ್ಯೂಟರ್ ಅಡ್ಜಸ್ಟ್ಮೆಂಟು ಮತ್ತು ಪವರ್ ಪಾಯಿಂಟ್ ಪ್ರೊಜೆಕ್ಟರ್ ಅಡ್ಜಸ್ಟ್ಮೆಂಟ್ ಏನಿರುತ್ತೆ ಅಷ್ಟನ್ನು ನಾವಿಲ್ಲಿ ಬರ್ಕೊಂಡಿರ್ತೀವಿ. ಇದ್ರದ್ದು ಡೀಟೇಲ್ ಸೆಕ್ಟರ್ ನೀವು ಪುಸ್ತಕದಲ್ಲಿ ಸಿಗುತ್ತೆ. ಯಾಕಂತ ಹೇಳಿದ್ರೆ ಮ್ಯಾನೇಜರ್ಸ್ ಒಬ್ಬರು ಕೆಲಸ ಮಾಡ್ಬೋದು, ಒಬ್ಬರ ಜೊತೆ ಇನ್ನೊಬ್ಬರು ಕೆಲಸ ಮಾಡಿದಾಗ ಕೆಲಸದ ಒತ್ತಡ ಕಡಿಮೆ ಇರುತ್ತೆ. ಹೀಗಾಗಿ ಪರ್ಸೆಂಟೇಜ್ಗಳಲ್ಲಿ ವೇರಿಯೇಷನ್ ಇರುತ್ತೆ. ಟೋಟಲ್ ಎಲ್ರಿಗೂ ಸೇರಿದ್ರೆ 11 ಪಾಯಿಂಟ್ಗಿಂತ ಜಾಸ್ತಿ ಆಗಬಾರ್ದು. ಇವಾಗ ನೋಡಿ, ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಆ್ಯಸ್ ಪರ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಮ್ಯಾನೇಜರಲ್ ರೆಮ್ಯುನರೇಷನ್, ಓಕೆ, ಪ್ರಪೋಸ್ಡ್ ಡಿವಿಡೆಂಡು, ಟ್ಯಾಕ್ಸ್ ಆನ್ ಡಿವಿಡೆಂಡು, ಓಕೆ, ಇದೇನಂತ ಹೇಳಿದ್ರೆ ಪ್ರಾಫಿಟ್ ಆ್ಯಸ್ ಪರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹೇಳ್ತೀವಿ. ಓಕೆ, ಫಾರ್ಮೆಟ್ ಈ ಥರ ಬರುತ್ತೆ. ಟ್ರಾನ್ಸ್ಫರ್ ಇವೆಲ್ಲ ತೊಗೋಬೇಕು. ನಾವು ಮ್ಯಾನೇಜರಲ್ ರೆಮ್ಯುನರೇಷನ್ ಕೆಳಗಡೆ ಟೋಟಲ್ ಮಾಡ್ಕೋಬೇಕಾದ್ರೆ ಇವೆಲ್ಲವುಗಳು ಬರ್ತದೆ ಸ್ನೇಹಿತರೆ. ಏನೇನು ಬರ್ತದೆ? ಕೆಲವೊಂದು ಆ್ಯಡ್ ಮಾಡಬೇಕು, ಕೆಲವೊಂದು ಲೆಸ್ ಮಾಡಬೇಕು. ಯಾವುದು ಆ್ಯಡ್ ಮಾಡಬೇಕು? ಪ್ರಪೋಸ್ಡ್ ಡಿವಿಡೆಂಡ್ ಆ್ಯಡ್ ಮಾಡಬೇಕು. ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗಳಲ್ಲಿ ಕೆಲವೊಂದರುಗಳನ್ನು ಸೇರಿಸ್ಬಿಟ್ಟಿರ್ತೀವಿ. ಸೇರಿಸಿ ಆ ಪ್ರಾಫಿಟ್ ಬಂದುಬಿಟ್ಟಿರುತ್ತೆ. ಆ ಪ್ರಾಫಿಟ್ನಲ್ಲಿ ಕೆಲವೊಂದು ಅಡ್ಮಿಸಬಲ್, ಕೆಲವೊಂದು ನಾನ್ ಅಡ್ಮಿಸಬಲ್ ಇರ್ತವೆ. ಮ್ಯಾನೇಜರಲ್ ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ ಮಾಡೋಕ್ಕಾದ್ರೆ ಅವುಗಳನ್ನ ಡಿಸ್ಅಲೋಡ್ ಐಟಮ್ಸನ್ನು ಟೋಟಲ್ ಮಾಡ್ಕೋಬೇಕು. ಅಲೋಡ್ ಐಟಮ್ಸನ್ನು ಒಂದು ಟೋಟಲ್ ಮಾಡಿ ಡಿಸ್ಅಲೋಡ್ನಲ್ಲಿ ಅಲೋಡನ್ನು ಲೆಸ್ ಮಾಡಿದರೆ ಕೆಳಗಡೆ ಬರ್ತಕ್ಕಂಥ ಒಂದು ಪ್ರಾಫಿಟ್ ಫಾರ್ ಮ್ಯಾನೇಜರಲ್ ರೆಮ್ಯುನರೇಷನ್ ಸಿಗುತ್ತೆ. ಅದನ್ನು ಪರ್ಸಂಟೇಜ್ ಕ್ಯಾಲ್ಕುಲೇಷನ್ ನಾವು ಮಾಡ್ಕೋಬೇಕಾಗತ್ತೆ. ಓಕೆ, ಪ್ರಪೋಸ್ಡ್ ಡಿವಿಡೆಂಡು, ಟ್ಯಾಕ್ಸ್ ಆನ್ ಡಿವಿಡೆಂಡು, ಟ್ರಾನ್ಸ್ಫರ್ ಡೆವಲಪ್ಮೆಂಟು, ನಂತರ ಇನ್ಕಮ್ ಟ್ಯಾಕ್ಸು, ಪ್ರಾವಿಷನ್ಸು, ಓಕೆ, ಟೇಕ್ ಇಂಡಿವಿಜುವಲ್ ಡೈರೆಕ್ಟರ್ಸ್ಗಳನ್ನ ಇಲ್ಲಿ ತೊಗೋಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಓಕೆ, PDD, ಕ್ಯಾಪಿಟಲ್ ಎಕ್ಸ್ಪೆನ್ಸಸ್, ಓಕೆ, ಲೀಸ್, ಇವೆಲ್ಲ ತೊಗೋಬೇಕಾಗುತ್ತೆ. ವ್ಯಾಲಂಟರಿ ಪೇಮೆಂಟ್ ಟು ದ ಕಂಪನ್ಸೇಷನ್ ಆ್ಯಂಡ್ ಎಕ್ಸ್ಪೆನ್ಸ್ ಡಿಪ್ರಿಷಿಯೇಷನ್ ಅಂತ ಹೇಳ್ತೀವಿ. ಎಕ್ಸಸ್ ಡಿಪ್ರಿಷಿಯೇಷನ್ನ ಮಾಡಿಬಿಟ್ಟಿರ್ತೀವಿ ನಾವು ಅಕಾರ್ಡಿಂಗ್ ಟು ದ ಇನ್ಕಮ್ ಟ್ಯಾಕ್ಸ್ ಮಾಡಿರೋದಲ್ಲ, ಅದನ್ನು ತೊಗೋಬೇಕಾಗುತ್ತೆ. ಮ್ಯಾನೇಜರ್ ರೆಮ್ಯುನರೇಷನ್ ಪೇಡ್ ಆರ್ ಪೇಯಬಲ್, ಎಷ್ಟು ಕೊಡಬೇಕು, ಕೊಡಲಾರ್ದು ಎಷ್ಟಾಗುತ್ತೆ ನೋಡ್ಕೋಬೇಕಾಗುತ್ತೆ, ಕೊಟ್ಟಿರೋದು ಕೊಡಲ. ನಂತರ ಅದರಲ್ಲಿ ಕೆಲವೊಂದು ಲೆಸ್ ಮಾಡಬೇಕಾಗುತ್ತೆ. ಅವುಗಳು ಅಲೋ ಇರೋದಿಲ್ಲ ನಮಗೆ, ಅಂಥವುಗಳನ್ನ ಪ್ರೀಮಿಯಮ್ ಆನ್ ಶೇರ್ ಡಿವೆಂಚರ್ಸು, ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್, ನಾನು ಹೇಳಿದೆ ಫಾರ್ಫಿಟೆಡ್ ಶೇರ್ಸು, ಇವುಗಳೆಲ್ಲ ಕ್ಯಾಪಿಟಲಿಗೆ ಸಂಬಂಧಪಟ್ಟದ್ದು. ಅವುಗಳನ್ನ ತೊಗೋಬಾರ್ದು. ತೊಗೊಂಡಿದ್ರೆ ಇವುಗಳನ್ನ ಐತ್ರಿ. ಯಾಕೆ ನಂತರ ಎಕ್ಸಸ್ PDO, ನೆಕ್ಸ್ಟ್ ಕ್ಯಾಪಿಟಲ್ಸ್ ಪ್ರಾಫಿಟ್, ಇವುಗಳೆಲ್ಲ ಲೆಸ್ ಮಾಡಿದಾಗ ಒಂದು ಅಮೌಂಟ್ ಸಿಗುತ್ತೆ. ಆ ಅಮೌಂಟಿನ ಮೇಲೆ ನಾವೇನು ಮಾಡ್ತೀವಿ? ಪ್ರಾಫಿಟ್ ಫಾರ್ ಮ್ಯಾನೇಜರಲ್ ರೆಮ್ಯುನರೇಷನನ್ನು ಕಂಡುಹಿಡಿತೀವಿ ಸ್ನೇಹಿತರೆ. ಇದು ಇಲ್ಲಿವರೆಗೂ ಮ್ಯಾನೇಜರಲ್ ರೆಮ್ಯುನರೇಷನನ್ನು ಹೇಗೆ ಕಂಡುಹಿಡಿಬೇಕು ಇದನ್ನು ಪ್ರಾಬ್ಲಮ್ ಮಾಡಿದಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಾಬ್ಲಮ್ ಮಾಡದೇ ಇದ್ದರೆ ಅರ್ಥ ಆಗೋದಿಲ್ಲ. ಬಟ್ ಒಂದು ಹೇಳ್ತೀನಿ, ಈ ಫಾರ್ಮೆಟನ್ನು ಸ್ವಲ್ಪ ನೀವು ನೀಟಾಗಿ ನೋಡ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಬೋದು. ನಾನು ಇನ್ನೊಂದು ಹೇಳ್ತೀನಿ ನಿಮಗೆ, ಕಾರ್ಪೊರೇಟ್ ಅಕೌಂಟ್ ಆಗಿರಲಿ, ಫೈನಾನ್ಷಿಯಲ್ ಅಕೌಂಟ್ ಆಗಿರಲಿ, ಇನ್ಕಮ್ ಟ್ಯಾಕ್ಸ್ ಆಗಿರಲಿ, ಇಲ್ಲೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ರೆ ವೆರಿ ಈಸಿ. ನಿಮಗೆ ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಪ್ರಾಬ್ಲಮ್ಸನ್ನು ಮಾಡ್ಬೋದು. ಫಾರ್ಮೆಟ್ಗಳನ್ನ ನೋಡ್ಕೊಂಬಿಟ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗೆ. ಪ್ರಾಬ್ಲಮ್ ಇಲ್ಲದೇ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಐ ವುಡ್ ಲೈಕ್ ಟು ಸೇ, ನಾನಿವಾಗ MCQಸ್ಗಳನ್ನ ನೋಡೋಕ್ಕೆ ಇಷ್ಟಪಡ್ತೀನಿ. ಟೋಟಲ್ ಟ್ಯಾಕ್ಸ್ ಅಂದರೆ ಏನಪ್ಪ? ಕರೆಂಟ್ ಟ್ಯಾಕ್ಸು, ಡೆಫರ್ಡ್ ಟ್ಯಾಕ್ಸು, ಕರೆಂಟ್ ಟ್ಯಾಕ್ಸ್ ಮೈನಸ್ ಡೆಫರ್ಡ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್. ಆನ್ಸರ್ ಇಸ್ ದ C. ನೆಕ್ಸ್ಟ್, ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅಂದರೆ ಏನು ಹೇಳ್ತೀನಿ. ಫುಲ್ ಔಟ್ಸೈಡ್ ಆಫ್ ದ ಆರ್ಡಿನರಿ ಆ್ಯಕ್ಟಿವಿಟೀಸ್ ಆಫ್ ದ ಕಂಪನೀಸ್, ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೆಂಡಿಚರ್, ಆಲ್ ಎಕ್ಸೆಪ್ಷನಲ್ ಎಕ್ಸ್ಪೆನ್ಸಸ್. ಯಾವುದಿದ್ರಲ್ಲಿ? ಆನ್ಸರ್ ಇಸ್ ದ A. ಫುಲ್ ಔಟ್ಸೈಡ್ ಆರ್ಡಿನರಿ ಆ್ಯಕ್ಟಿವಿಟಿ. ನಮ್ಮ ಆರ್ಡಿನರಿ ಆ್ಯಕ್ಟಿವಿಟೀಸ್ ಏನಿದೆ, ನನ್ನ ಆರ್ಡಿನರಿ ಆ್ಯಕ್ಟಿವಿಟೀಸು ಗಾರ್ಮೆಂಟ್ ಇಂಡಸ್ಟ್ರಿ. ನಾನು ಗಾರ್ಮೆಂಟ್ ಇಂಡಸ್ಟ್ರಿ ಅಂದರೆ ಬಟ್ಟೆ ಮಾರಬೇಕು, ಬಟ್ಟೆ ಪರ್ಚೇಸ್ ಮಾಡಬೇಕು, ಅದನ್ನು ಫಿನಿಶ್ಡ್ ಪ್ರಾಡಕ್ಟ್ ಮಾಡಬೇಕು, ಮಾರಬೇಕು. ಅದನ್ನು ಬಿಟ್ಟು ನಾನು ಏನಾದರೂ ನನ್ನ ಸೈಟ್ಗಳನ್ನ ಮಾರಾಟ ಮಾಡಿ ಪ್ರಾಫಿಟ್ ತೋರಿಸಿದ್ರೆ ಅದನ್ನು ಪ್ರಾಫಿಟ್ ಅನ್ನೋಲ್ಲ. ನೆಕ್ಸ್ಟ್, ವಾಟ್ ಈಸ್ ಮ್ಯಾನೇಜರಿಯಲ್ ರೆಮ್ಯುನರೇಷನ್? ಟೋಟಲ್ ಸ್ಯಾಲ್ರಿ ಟು ಆಲ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಆಫ್ ದ ಕಂಪನಿ ಅಲ್ಲ. ಮ್ಯಾನೇಜಿಂಗ್ ಡೈರೆಕ್ಟರ್ ಸ್ಯಾಲ್ರಿ ವಿಚಾರ ಮಾಡಿ. ಸ್ಯಾಲರಿ ಪೇಯಬಲ್ ಟು ದ ಮ್ಯಾನೇಜರಲ್ ಪರ್ಸನ್ಸ್. ಸೊ ಇಲ್ಲಿ ಯಾವುದನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ, ಟೋಟಲ್ ಸ್ಯಾಲ್ರಿ ಡಿಪಾರ್ಟ್ಮೆಂಟ್ ಆಫ್ ದಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಸ್ಯಾಲ್ರಿ, ಸ್ಯಾಲ್ರಿ ಪೇಯಬಲ್ ಟು ದ ಮ್ಯಾನೇಜರಲ್ ಪರ್ಸನ್ಸ್. ಓಕೆ, C ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಓವರಾಲ್ ಲಿಮಿಟ್ ಆಫ್ ದ ಟೋಟಲ್ ರೆಮ್ಯುನರೇಷನ್ 11%. 11%ಗಿಂತ ಜಾಸ್ತಿ ಹೋಗಬಾರ್ದು ಅಕಾರ್ಡಿಂಗ್ ಟು ದ ಕಂಪನೀಸ್ ಆ್ಯಕ್ಟ್ 1956. ಓಕೆ, ನೋಡಿ ಇದನ್ನು ಅಡ್ಮಿಸಿಬಲ್ ಯಾವುದರಲ್ಲಿದೆ? ಓಕೆ, 193 ಹೇಳ್ತಾರೆ. ನೆಕ್ಸ್ಟ್, ಈ ರೀತಿಯಾಗಿ MCQಸ್ಗಳು ಬರ್ತವೆ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ಕೂತ್ಕೊಂಡು ಕೇಳಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್.